ಗುಡ್ ಮಾರ್ನಿಂಗ್ ಮ್ಯಾಮ್. ವೆರಿ ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಎಲ್ಲರೂ ನಡೀರಿ ಕ್ಲಾಸ್ಗೆ. ಇವಾಗ ನಾನು ಕ್ಲಾಸ್ ತಗೊಳಕ್ಕೆ ಬರ್ತಾ ಇದ್ದೀನಿ. ಓಕೆ ಮ್ಯಾಮ್. ಗುಡ್ ಮಾರ್ನಿಂಗ್ ಚಿಲ್ಡ್ರನ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ತಿಂಡಿ ತಿಂದ್ರಾ? ಈ ದಿನ ನಾವು ಇತಿಹಾಸ ಪಾಠವನ್ನು ಕಲಿತಾ ಹೋಗೋಣ. ಎಲ್ಲಾದರೂ ರೆಡಿ ಇದ್ದೀರಲ್ಲ? ಬನ್ನಿ ಹಾಗಿದ್ರೆ ಶುರು ಮಾಡೋಣ. ಓಕೆ ಮ್ಯಾಮ್, ನಾವೆಲ್ಲರೂ ರೆಡಿ ಇದ್ದೀವಿ. ಇತಿಹಾಸ ಪಾಠ ತುಂಬಾ ಚೆನ್ನಾಗಿರುತ್ತಲ್ಲ ಮ್ಯಾಮ್, ಕೇಳೋದಕ್ಕೆ ಶುರು ಮಾಡೋಣ. ಈ ದಿನ ನಾವು ಇತಿಹಾಸ ಪಾಠದಲ್ಲಿ ಅಧ್ಯಾಯ 1 ಆಧಾರಗಳು ಅನ್ನೋ ಪಾಠದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಆಧಾರ ಎಂದರೇನು? ಮಾನವನ ಗತಕಾಲದ ಚರಿತ್ರೆಯ ರಚನೆಗೆ ಬೇಕಾದ ಮೂಲ ಸಾಮಗ್ರಿಯನ್ನ ಆಧಾರ ಅಂತ ಕರೀತಾರೆ. ಹಾಗಾದ್ರೆ ಚರಿತ್ರೆಯ ರಚನೆಗೆ ಆಧಾರಗಳು ಏಕೆ ಬೇಕು? ಯಾಕಂದ್ರೆ ಇದು ಚರಿತ್ರೆ ರಚನೆಗೆ ಬೇಕಾದ ಮೂಲ ಸಾಮಗ್ರಿಯಾಗಿದೆ. ಹಾಗೇನೆ ಇವುಗಳು ಆಯಾ ಕಾಲಮಾನದ ಬದುಕಿನ ವಿವಿಧ ಆಯಾಮಗಳ ಬಗೆಗೆ ವಿವರಗಳನ್ನು ನೀಡುತ್ತವೆ. ಗತಿಸಿ ಹೋದ ಸಂಗತಿಗಳನ್ನು ಸಂಬಂಧಿಸಿದ ಆಧಾರಗಳನ್ನು ವಿಶ್ಲೇಷಿಸುವ ಮೂಲಕ ಇತಿಹಾಸಗಾರರು ಇದನ್ನ ಕಟ್ಟಿಕೊಡ್ತಾರೆ. ಕೆಲವೊಮ್ಮೆ ನಿಖರ ಆಧಾರಗಳು ದೊರಕದಿದ್ದಾಗ ಲಭ್ಯವಿರುವ ಆಧಾರಗಳನ್ನ ತಗೊಂಡು ಅದರ ಮೇಲೆ ಊಹೆಯನ್ನ ಮಾಡಿ ಚರಿತ್ರೆಯನ್ನ ರಚಿಸ್ತಾರೆ. ಈಗ ನಾವು ನೋಡೋಣ, ಇತಿಹಾಸ ಅಂದ್ರೆ ಏನು? ಇತಿಹಾಸ ಅಂದ್ರೆ ಕೇವಲ ಚಾರಿತ್ರಿಕ ವ್ಯಕ್ತಿಗಳು, ಘಟನೆಗಳು, ನಿರ್ದಿಷ್ಟ ಹೋರಾಟದ ಒಂದು ವಿವರ ಮಾತ್ರ ಅಲ್ಲ. ಮಾನವನ ವಿಕಾಸದ ವಿವಿಧ ಹಂತಗಳು ರೂಪುಗೊಳ್ಳುವುದರ ಹಿಂದಿನ ಒಂದು ಸಂಕೀರ್ಣ ಪ್ರಕ್ರಿಯೆ. ಈ ಪ್ರಕ್ರಿಯೆಯನ್ನ ಅರ್ಥಕೊಳ್ಳೋದಕ್ಕೆ ಹಲವು ಬಗೆಯ ಆಕಾರಗಳನ್ನು ಇತಿಹಾಸಗಾರರು ಬಳಸ್ಕೊಳ್ತಾರೆ. ಅಂದ್ರೆ ದಾಖಲೆಗಳನ್ನು ಕಲೆ ಹಾಕಿ ಅಧ್ಯಯನ ಮಾಡಿ ವಿಶ್ಲೇಷಣೆಗೆ ಒಳಪಡಿಸುವ ಮೂಲಕ ಸತ್ಯಕ್ಕೆ ಹತ್ತಿರವಾದ ವಸ್ತುನಿಷ್ಠ ಇತಿಹಾಸವನ್ನು ಇತಿಹಾಸಗಾರರು ಕಟ್ಟಿಕೊಡ್ತಾರೆ. ಸಂಶೋಧನಾ ವಿಧಾನ ವೈಜ್ಞಾನಿಕವಾದಷ್ಟು ಇತಿಹಾಸದ ಬರಹಗಳು ಮೌಲ್ಯಯುತವಾಗಿರುತ್ತವೆ. ಹಾ ಮ್ಯಾಮ್, ಈಗ ಇತಿಹಾಸ ಅಂದ್ರೆ ಏನಂತ ನಮ್ಗೆಲ್ರಿಗೂ ಚೆನ್ನಾಗಿ ಅರ್ಥ ಆಯ್ತು. ಹಾಗಾದ್ರೆ ಮ್ಯಾಮ್, ಇತಿಹಾಸ ರಚನೆಗೆ ಏನೇನು ಆಧಾರಗಳು ಬೇಕಾಗುತ್ತೆ? ಹೌದು ಮ್ಯಾಮ್, ಏನೆಲ್ಲ ಆಧಾರಗಳನ್ನ ಬಳಸ್ಕೊಳ್ತಾರೆ ಇತಿಹಾಸವನ್ನ ರಚನೆ ಮಾಡ್ಬೇಕಾದ್ರೆ? ಖಂಡಿತ ಮಕ್ಕಳೇ, ಖಂಡಿತ ಹೇಳ್ತೀನಿ. ಇತಿಹಾಸ ರಚನೆಗೆ ತುಂಬಾ ಆಧಾರಗಳನ್ನು ನಾವು ಬಳಸ್ಕೊಳ್ತೀವಿ. ಅಂದ್ರೆ ಇತಿಹಾಸಗಾರರು ಬಳಸ್ಕೊಳ್ತಾರೆ. ಅದೇನಪ್ಪ ಅಂದ್ರೆ ಹಿಂದಿನ ತಲೆಮಾರುಗಳು ಬಿಟ್ಟು ಹೋಗಿರುವಂಥದ್ದು ವ್ಯವಸಾಯಕ್ಕೆ ಸಂಬಂಧಿಸಿದ ಪರಿಕರಗಳು. ಈಗ ವ್ಯವಸಾಯ ಮಾಡೋದಕ್ಕೆ ಏನೆಲ್ಲ ಅವರು ಉಪಯೋಗಿಸ್ತಾ ಇದ್ರು ಅಂತಹ ವಸ್ತುಗಳನ್ನು ಅವರು ಬಿಟ್ಟು ಹೋಗಿರ್ತಾರೆ, ಅದು ನಮಗೆ ಸಿಗುತ್ತೆ. ಮತ್ತೆ ದೇವಾಲಯಗಳು, ಮತ್ತೆ ಇತರೆ ಬಗೆಯ ಧಾರ್ಮಿಕ ಕಟ್ಟಡಗಳು, ಕೋಟೆಗಳಾಗಿರ್ಬೋದು, ಶಾಸನಗಳಾಗಿರ್ಬೋದು, ನಾಣ್ಯಗಳು, ಹಾಗೆಯೇ ವಿವಿಧ ಬಗೆಯ ಆಯುಧಗಳು, ಮತ್ತೆ ಲಿಖಿತ ಸ್ವರೂಪದ ವಿವಿಧ ದಾಖಲೆಗಳು, ಅಂದರೆ ಬರವಣಿಗೆ ರೂಪದಲ್ಲಿ ಸಿಕ್ಕಿರುವಂತಹ ಕೆಲವು ದಾಖಲೆಗಳು, ಮತ್ತೆ ಕೃತಿಗಳು, ಮತ್ತೆ ಮೌಖಿಕ ಪರಂಪರೆ, ಇವೆಲ್ಲವೂ ಸಹ ಇತಿಹಾಸ ರಚನೆಗೆ ಮುಖ್ಯವಾದ ಆಧಾರವಾಗಿದೆ. ಇದನ್ನೆಲ್ಲ ಇತಿಹಾಸಗಾರರು ಬಳಸ್ಕೊಳ್ತಾರೆ. ಹಾಗೆ ನಾವು ನೆಕ್ಸ್ಟ್ ನೋಡೋದಾದ್ರೆ ಆಧಾರಗಳಲ್ಲಿ ವಿವಿಧ ಪ್ರಕಾರಗಳಂತಿದೆ. ಇದರಲ್ಲಿ 3 ತರದ ಪ್ರಕಾರಗಳನ್ನು ನಾವು ನೋಡ್ತೀವಿ. ಸಾಹಿತ್ಯಿಕ ಆಧಾರಗಳು, ಪ್ರಾಕ್ತನ ಆಧಾರಗಳು, ಮೌಖಿಕ ಆಧಾರಗಳು ಹಾಗೂ ಐಹಿತ್ಯಗಳು. ಈ ತರ ಇದನ್ನ ವಿಭಾಗ ಮಾಡಲಾಗುತ್ತೆ. ಇದರಲ್ಲಿ ನಾವು ಮೊದಲೇ ನೋಡಿದ್ದು ಸಾಹಿತ್ಯಿಕ ಆಧಾರಗಳು. ಇದರಲ್ಲಿ 2 ರೀತಿಯ ಆಧಾರಗಳು ಬರ್ತವೆ. ಮತ್ತೆ ಇದರಲ್ಲಿ 2 ಭಾಗ. ಅಂದ್ರೆ ಸಾಹಿತ್ಯಿಕ ಆಧಾರದಲ್ಲಿ 2 ವಿಧ ಇದೆ. 1 ದೇಶೀಯ ಸಾಹಿತ್ಯ, 2 ವಿದೇಶೀಯ ಸಾಹಿತ್ಯ. ಈಗ ನೆಕ್ಸ್ಟ್ ನಾವು ಪ್ರಾಕ್ತನ ಆಧಾರಗಳನ್ನು ನೋಡಿದ್ವಲ್ಲ, ಇದರಲ್ಲೂ ಸಹ 4 ಭಾಗಗಳಿವೆ. ಪ್ರಾಕ್ತನ ಆಧಾರಗಳು ಅಂದ್ರೆ ಏನಂತ ನಾನು ಹೇಳ್ತೀನಿ ಮುಂದೆ ನಿಮಗೆ. ಅದರಲ್ಲಿ ವಿಧಗಳಾದಪ್ಪ ಅಂದ್ರೆ ಶಾಸನಗಳು 1ನೇದು, 2ನೇದು ನಾಣ್ಯಗಳು, 3ನೇದು ಸ್ಮಾರಕಗಳು, ಮತ್ತೆ ಭೂ ಉತ್ಖನನಗಳು. ಓಕೆ, ಈ ರೀತಿ ನಾವು ವಿಭಾಗವನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಮೌಖಿಕ ಆಧಾರಗಳು ಮತ್ತು ಐಹಿತ್ಯಗಳಲ್ಲಿ ಏನು ವಿಭಾಗಗಳು ಬರೋದಿಲ್ಲ. ಇದಿಷ್ಟು ನೀವು ನೆನ್ಪಿಡ್ಕೋಬೇಕು. ಅದೇನಂತ ಈಗ ಒಂದೊಂದೇ ತಿಳ್ಕೊಳ್ತಾ ಹೋಗೋಣ. ಈಗ ನಿಮ್ಮ ತಲೆಯಲ್ಲಿ ತುಂಬಾ ಕ್ವಶನ್ಸ್ ಬರ್ತಾ ಇರುತ್ತಲ್ವಾ, ಎಲ್ಲದಕ್ಕೂ ನಾನು ವಿವರಣೆಯನ್ನ ಕೊಡ್ತಾ ಹೋಗ್ತೇನೆ.
ಆಧಾರಗಳು ಎಷ್ಟೊಂದು ಮುಖ್ಯ ಅಂತ ತಿಳಿತಾ ಇದೆ ನಮಗೆ. ಹೌದು, ಖಂಡಿತ. ವಿವರವಾಗಿ ಒಂದೊಂದನ್ನೇ ತಿಳ್ಕೊಳ್ತಾ ಹೋಗೋಣ. ಆಧಾರಗಳಲ್ಲಿ ಯಾವ್ಯಾವ ರೀತಿಯ ಪ್ರಕಾರ ಇದೆ, ಸಾಹಿತ್ಯಿಕ ಆಧಾರ ಅಂದ್ರೇನು, ಪ್ರಾಕ್ತನ ಆಧಾರ ಅಂದ್ರೇನು, ಮೌಖಿಕ ಆಧಾರಗಳಂದ್ರೇನು, ಎಲ್ಲವನ್ನು ನಾನು ನಿಮಗೆ ವಿವರವಾಗಿ ತಿಳಿಸ್ತಾ ಹೋಗ್ತೇನೆ. ಹಾ ಮ್ಯಾಮ್, ದೇಶೀಯ ಸಾಹಿತ್ಯ ಅಂದ್ರೇನು, ಹಾಗೆಯೇ ವಿದೇಶಿಯ ಸಾಹಿತ್ಯ ಹಂಗಂದ್ರೇನು, ಎಲ್ಲವನ್ನು ನಾನು ತಿಳ್ಕೊಳ್ಬೇಕು. ಸಾಹಿತ್ಯಿಕ ಆಧಾರ ಅಂದ್ರೇನೆ ಏನು ಅಂತ ಫಸ್ಟ್ ತಿಳ್ಕೊಬೇಕು, ಆಮೇಲೆ ಅದರ ವಿಧಗಳು, ಅಲ್ವಾ ಮ್ಯಾಮ್? ಹಾ ಮಕ್ಕಳೇ, ಸರಿ. ಈಗ ಮೊದಲಿಗೆ ನಾವು ಸಾಹಿತ್ಯಿಕ ಆಧಾರ ಅಂದ್ರೇನು ಅಂತ ತಿಳ್ಕೊಳ್ಳೋಣ. ಲಿಖಿತ ರೂಪದ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಮತ್ತು ವಿದೇಶಿಯ ಸಾಹಿತ್ಯ ಅಂತ 2 ವಿಭಾಗ ಮಾಡಿ ವಿಂಗಡಿಸಿದ್ದಾರೆ. ಲಿಖಿತ ರೂಪದ ಸಾಹಿತ್ಯ ಅಂದರೆ ಗೊತ್ತಿದೆಯಲ್ವಾ, ಬರವಣಿಗೆ ರೂಪವನ್ನು ಪಡೆದಿರುವಂಥ ಸಾಹಿತ್ಯ. ಇದು ಆಯಾ ಕಾಲಘಟ್ಟವನ್ನು ಲಿಖಿತ ಸಾಹಿತ್ಯಗಳು ನಮಗೆ ತಿಳಿಸುತ್ತೆ, ಅಂದರೆ ಕಟ್ಟಿಕೊಡುತ್ತೆ. ಇತಿಹಾಸ ಯಾವ ರೀತಿ ಇದೆ ಅನ್ನೋದು ನಮಗೆ ಇದರ ಮೂಲಕ ಗೊತ್ತಾಗುತ್ತೆ. ಇವುಗಳು ನಮ್ಮ ಚರಿತ್ರೆ ರಚನೆಗೆ ನೇರವಾಗಿ ನಿಖರವಾಗಿ ಹೇಳ್ದಿದ್ರೂ ಆಯಾ ಕಾಲಘಟ್ಟದ ಚರಿತ್ರೆ ಅನ್ನೋದು ಪ್ರತಿಬಿಂಬಿಸುತ್ತೆ. ಓಕೆ, ವಿವಿಧ ಬಗೆಯ ವಿಶ್ಲೇಷಣೆಗಳ ಮೂಲಕ ಸಾಹಿತಿಗಳು ಕಟ್ಟಿಕೊಡುವ ಸತ್ಯವನ್ನು ಇತಿಹಾಸಗಾರರು ವಿಶ್ಲೇಷಣೆ ಮಾಡಿದ್ದಾರೆ. ಓಕೆ, ಈಗ ಇದರಲ್ಲಿ ನಾವು ನೋಡುವಂಥದ್ದು ದೇಶೀಯ ಸಾಹಿತ್ಯ. ದೇಶೀಯ ಸಾಹಿತ್ಯ ಅಂದರೆ ಭಾರತೀಯರಿಂದಲೇ ರಚನೆ ಆಗಿರುವ ಸಾಹಿತ್ಯವನ್ನು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಬರಹದ ರೂಪವನ್ನು ಪಡೆದಿರುವ ಎಲ್ಲ ಭಾರತೀಯ ಭಾಷೆಗಳಲ್ಲೂ ಈ ಸಾಹಿತ್ಯವನ್ನು ನಾವು ನೋಡ್ಬೋದು. ಅಂದರೆ ಸಂಸ್ಕೃತ, ಪ್ರಾಕೃತ, ಕನ್ನಡ, ತಮಿಳು, ತೆಲುಗು, ಮರಾಠಿ ಮುಂತಾದ ಎಲ್ಲ ಭಾರತೀಯ ಭಾಷೆಗಳು ಈ ಬಗೆಯ ಶ್ರೀಮಂತ ಸಾಹಿತ್ಯ ಪರಂಪರೆಯನ್ನು ಹೊಂದಿವೆ. ಇದಕ್ಕೆ ಉದಾಹರಣೆ ಅಂದರೆ ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥ ಸಪ್ತಸತಿ ಅನ್ನುವ ಒಂದು ಕೃತಿಗಳು. ಇವರೆಲ್ಲ ಬರೆದಿರುವಂಥ ಕೃತಿಗಳು. ಕೌಟಿಲ್ಯ ಅರ್ಥಶಾಸ್ತ್ರ ಅನ್ನೋ ಒಂದು ಕೃತಿಯನ್ನು ಬರೀತಾನೆ, ಹಾಲ ಗಾಥ ಸಪ್ತಶತಿ ಅಂತ ಬರೀತಾನೆ. ಮತ್ತು ಬಾಣಭಟ್ಟನ ಹರ್ಷಚರಿತ, ಚಾಂದ್ ಬರ್ರಾಯಿಯ ಪೃಥ್ವಿರಾಜರಾಸು, ಮತ್ತು ಪಂಪನ ವಿಕ್ರಮಾರ್ಜುನ ವಿಜಯಂ, ಸಂಗಮ ಸಾಹಿತ್ಯ, ಬೌದ್ಧ ಸಾಹಿತ್ಯಗಳಾದ ತ್ರಿಪೀಠಕಗಳು, ಮತ್ತು ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಅನ್ನುವೊಬ್ಬ ಕವಿ ಇದ್ದರು, ಅವ್ರು ಬರೆದಿರುವಂಥ ಕವಿರಾಜ ಮಾರ್ಗ. ಇದರಲ್ಲೆಲ್ಲ ನಾವು ದೇಶೀಯ ಸಾಹಿತ್ಯವನ್ನು ಕಾಣಬಹುದು. ಇದನ್ನು ನಾವು ದೇಶೀಯ ಸಾಹಿತ್ಯ ಅಂತ ಕರಿತೀವಿ. ಈಗ ನಾನೇನೆಲ್ಲ ಹೇಳಿದೆ, ಕೌಟಿಲ್ಯನ ಅರ್ಥಶಾಸ್ತ್ರ, ಹಾಲನ ಗಾಥ ಸಪ್ತಸತಿ, ಇವೆಲ್ಲ ಅವರು ಬರೆದಿರುವಂಥ ಕೃತಿಗಳು. ಇದರಲ್ಲಿ ನಮಗೆ ಸಾಕ್ಷಿ ಸಿಗುತ್ತೆ, ಅಂದರೆ ದೇಶೀಯ ಸಾಹಿತ್ಯ ಯಾವ ರೀತಿ ರಚನೆಯಾಗಿದೆ ಇತ್ತು ಅನ್ನೋದಕ್ಕೆ ನಮಗೆ ಆಧಾರ ದೊರಕುತ್ತೆ. ಓಕೆ, ಇದಿಷ್ಟು ದೇಶೀಯ ಸಾಹಿತ್ಯ. ನೆಕ್ಸ್ಟ್ ನಾವು ನೋಡುವಂಥದ್ದು ವಿದೇಶಿಯ ಸಾಹಿತ್ಯ. ವಿದೇಶಿಯ ಸಾಹಿತ್ಯ ಅಂದರೆ ಏನು? ವಿದೇಶಿ ಬರಹಗಾರರು, ಪ್ರವಾಸಿಗರು, ವಿದ್ವಾಂಸರು ರಚಿಸಿರುವಂಥ ಗ್ರಂಥಗಳನ್ನು ವಿದೇಶಿ ಸಾಹಿತ್ಯ ಅಂತ ಹೇಳ್ತೇವೆ. ಓ ಹೌದಾ ಮ್ಯಾಮ್, ಹಾಗಾದರೆ ಇದಕ್ಕೆ ಯಾವೆಲ್ಲ ಉದಾಹರಣೆಗಳನ್ನು ಕೊಡ್ಬೋದು? ಇದಕ್ಕೂ ತುಂಬ ಉದಾಹರಣೆಗಳಿದ್ರೆ ಚೆನ್ನಾಗಿ ನೆನಪಿರುತ್ತಲ್ಲ ಮ್ಯಾಮ್. ಅದರಿಂದ ನಾವು ವಿದೇಶಿ ಸಾಹಿತ್ಯ ಯಾವುದು, ದೇಶಿ ಸಾಹಿತ್ಯ ಯಾವುದು ಅಂತ ನೆನಪಿನಲ್ಲಿ ಇಟ್ಕೋಬೋದು. ಹೌದು, ಇದಕ್ಕೂ ಸಹ ಬಹಳಷ್ಟು ಉದಾಹರಣೆಗಳಿವೆ. ಅಂದರೆ ಮೆಗಾಸ್ತನೀಸನು ಬರೆದಿರುವಂಥ ಇಂಡಿಕಾ ಗ್ರಂಥ, ಹುಯನ್ ಸಾಂಗನ ಸಿಯುಕಿ, ಫಾಹಿಯಾನನ ಗೋಕೋಕಿ, ಹಾಗೆಯೇ ಸಿಲೋನಿನ ದೀಪವಂಶ ಮತ್ತು ಮಹಾವಂಶ, ಟಾಲೆಮಿ ಬರೆದಿರುವಂಥ ಜಿಯೋಗ್ರಫಿ, ಬರಾನಿಯ ತಾರಿಕ್ ಇ ಫಿರೋಜ್ ಶಾಹಿ ಅನ್ನೋ ಒಂದು ಗ್ರಂಥ, ಹಾಗೆಯೇ ವಿಜಯನಗರ ರಾಜ್ಯಕ್ಕೆ ಬಂದು ಹೋಗಿರುವಂಥ ಹಲವಾರು ಜನರ ಕೃತಿಗಳು. ಅಂದರೆ ಫರ್ನಿಯೋ ನ್ಯೂನೆಜ್ ಬಂದು ಹೋಗಿದ್ದಾರೆ, ಬಾರ್ಬೋಸಾ, ನಿಕ್ಲೋ ಕಾಂಡಿಯೋಗಳ ಕೃತಿಗಳನ್ನು ನಾವಿಲ್ಲಿ ಉದಾಹರಿಸಬಹುದು. ಹಾಗೆ ನಾವೀಗ ನೆಕ್ಸ್ಟ್ ನೋಡೋಣ ಪ್ರಾಕ್ತನ ಆಧಾರಗಳು. ಹಾಗಂದ್ರೆ ಏನು? ಪ್ರಾಕ್ತನ ಆಧಾರಗಳಲ್ಲಿ ನಾವು ನೋಡುವಂಥದ್ದು ಎಷ್ಟು ಪ್ರಕಾರಗಳಿದಾವೆ ಅಂತ ಆಲ್ರೆಡಿ ನಿಮಗೆ ಹೇಳಿದೆ. ಅಂದರೆ ಒಂದೇದು ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಭೂ ಉತ್ಖನನಗಳು. ಓಕೆ, ಅದಕ್ಕಿಂತ ಮೊದಲು ಪ್ರಾಕ್ತನ ಆಧಾರ ಅಂದ್ರೆ ಏನು ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಹಾ ಮ್ಯಾಮ್, ಪ್ರಾಕ್ತನ ಆಧಾರ ಹಂಗಂದ್ರೇನು, ಅದ್ರ ವಿಧಗಳೇನು ಹೇಳಿದ್ರೆ ಗೊತ್ತಾಯ್ತು. ಆದ್ರೆ ಪ್ರಾಕ್ತನ ಆಧಾರ ಅಂದ್ರೇನೆ ಏನು ಅಂತ ಗೊತ್ತಿಲ್ವಲ್ಲ, ಹಂಗಂದ್ರೇನು ಹೇಳಿ ಮ್ಯಾಮ್. ಹೌದು, ನಾನೀಗ ಪ್ರಾಕ್ತನ ಆಧಾರ ಹಂಗಂದ್ರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಇದನ್ನ ಪುರಾತತ್ವ ಆಧಾರ ಅಂತಾನೂ ಕರೀತಾರೆ. ಇದಕ್ಕೆ ಇನ್ನೊಂದು ಹೆಸರು ಪುರಾತತ್ವ ಆಧಾರಗಳು. ಪ್ರಾಕ್ತನ ಆಧಾರ ಅಂದ್ರೆ ಸಂಶೋಧನೆ ಮತ್ತು ಉತ್ಖನನಗಳಿಂದ ದೊರೆತಿರುವ ವಸ್ತುಗಳು. ಈಗ ಹಿಂದಿನ ಇತಿಹಾಸವನ್ನ ಕಂಡುಹಿಡಿಯೋದಕ್ಕೆ ಇತಿಹಾಸಗಾರರು ಏನ್ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ, ಕಂಡುಹಿಡಿಯೋ ಕೆಲಸಗಳನ್ನ ಸರ್ಚ್ ಮಾಡೋದು. ಓಕೆ,
ಹಾಗೆ ಉತ್ಖನನ ಮಾಡ್ತಾರೆ. ಉತ್ಖನನ ಅಂದ್ರೆ ಭೂಮಿಯ ಒಳಗಡೆ ಇರುವಂತ ವಸ್ತುಗಳನ್ನ ನಿಧಾನವಾಗಿ ಅದನ್ನ ಹೊರತೆಗೆಯುವಂಥದ್ದು. ಈ ರೀತಿ ಮಾಡಿದಾಗ ಅದರಲ್ಲಿ ದೊರೆತಿರುವಂತಹ ಶಾಸನಗಳು, ನಾಣ್ಯಗಳು, ಸ್ಮಾರಕಗಳು ಮತ್ತು ಮಣಿಗೆ ಕುಡಿಕೆ ಹಾಗೂ ಇನ್ನಿತರ ಪಳೆಯುಳಿಕೆಗಳನ್ನ ಪ್ರಾರ್ಥನಾಧಾರ ಅಂತ ಕರೀತಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ ಭೂಗರ್ಭದಲ್ಲಿ ಸಿಗುವ ವಸ್ತುಗಳು ಪ್ರಾರ್ಥನಾ ಆಧಾರಗಳೇ. ಇದಕ್ಕೆ ಉದಾಹರಣೆ ಅಂದ್ರೆ ಹರಪ್ಪ ನಾಗರಿಕತೆ. ಇದನ್ನ ನೀವು ತಗೋಬಹುದು. ನಿಮ್ಗೆ ಗೊತ್ತಿರ್ಬೋದು ಸ್ವಲ್ಪ ಸ್ವಲ್ಪ ಹಳೆಯ ನಾಗರಿಕತೆಯಲ್ಲಿ ಮೊಟ್ಟ ಮೊದಲಾಗಿ ಯಾವ್ದು ಬಂದಿದೆ, ಹರಪ್ಪ ನಾಗರಿಕತೆ. ಈ ರೀತಿ ಸಂಶೋಧನೆ ಮತ್ತೆ ಭೂ ಉತ್ಖನನ ಮಾಡೋದ್ರಿಂದನೇ ಹರಪ್ಪ ನಾಗರಿಕತೆಯು ಬೆಳಕಿಗೆ ಬಂದಿದ್ದು. ಈಗ ನಿಮಗೆ ಪ್ರಾರ್ಥನಾ ಆಧಾರಗಳಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅದರಲ್ಲಿ ನಾನು ಹೇಳಿದಂಗೆ ಮೊದಲಿಗೆ ಶಾಸನಗಳು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈಗ ನಿಮಗೆ ಪ್ರಾರ್ಥನಾ ಆಧಾರಗಳಂದ್ರೆ ಏನು ಅಂತ ಗೊತ್ತಾಯ್ತು. ಈಗ ಅದರಲ್ಲಿ ನಾನು ಹೇಳಿದಂಗೆ ಮೊದಲಿಗೆ ಶಾಸನಗಳು, ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಶಾಸನಗಳು ಆಯಾ ಕಾಲಮಾನದ ಜೀವಂತ ಸಾಕ್ಷಿ. ಅಂದಿನ ಧರ್ಮ, ಸಂಸ್ಕೃತಿ, ಆರ್ಥಿಕತೆ, ಆಡಳಿತ ಇನ್ನಿತರ ಅಂಶಗಳ ಬಗ್ಗೆ ಮಾಹಿತಿಯನ್ನು ಇದು ನೀಡುತ್ತೆ. ನಮಗೆ ದೊರೆತಿರುವ ಅತ್ಯಂತ ಪ್ರಾಚೀನ ಶಾಸನವು ಮೌರ್ಯ ಚಕ್ರವರ್ತಿ ಅಶೋಕನು ಹೊರಡಿಸಿದಂಥ ಶಾಸನ. ಇವನು ಕಲ್ಲಿನ ಕಂಬಗಳ ಮೇಲೆ ಮತ್ತು ಕಲ್ಲು ಹಾಸಿನ ಮೇಲೆ ಶಾಸನಗಳನ್ನು ಕೆತ್ತಿಸಿರ್ತಾನೆ. ಇವನ ಶಾಸನಗಳು ಭಾರತದ ಹಲವೆಡೆ ನಮಗೆ ಸಿಕ್ಕಿದವೆ. ಕರ್ನಾಟಕದಲ್ಲಿ ಮಸ್ಕಿ ಮತ್ತು ಬ್ರಹ್ಮಗಿರಿಗಳಲ್ಲಿ ಇದು ಲಭ್ಯವಾಗಿದೆ. ಇವು ಬಹುತೇಕವಾಗಿ ಬ್ರಾಹ್ಮಿ ಲಿಪಿ ಮತ್ತು ಖರೋಷ್ಠಿ ಲಿಪಿಯಲ್ಲಿ ಇದೆ. ಹಾಗೆಯೇ ಪ್ರಾಕೃತ ಭಾಷೆಯಲ್ಲೂ ಸಹ ಸಿಕ್ಕಿದವೆ. ಇದಲ್ಲದೆ ಗ್ರೀಕ್ ಮತ್ತು ಅರೆಮಿಕ್ ಭಾಷೆಗಳಲ್ಲಿಯೂ ಸಹ ಲಭ್ಯವಾಗಿದೆ ಅಶೋಕನ ಶಾಸನಗಳು. ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ. ಇದು ಕದಂಬ ಮನೆತನಕ್ಕೆ ಸೇರಿದ ಕಾಕುತ್ಸವರ್ಮನ ಕಾಲದ್ದು. ಅವನ ಕಾಲದಲ್ಲಿ ಇದು ರಚನೆ ಆಗುತ್ತೆ. ಇದು ಕನ್ನಡದ ಭಾಷೆಯಲ್ಲಿ ದೊರೆತಿರುವ ಮೊಟ್ಟ ಮೊದಲ ಶಾಸನ. ಇದು ತುಂಬ ಮುಖ್ಯವಾದ ಅಂಶ, ನೆನಪಿಟ್ಕೊಳ್ಳಿ. ಹಾಗೆಯೇ ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಇಮ್ಮಡಿ ಪುಲಕೇಶಿಯ ಐಹೊಳೆ ಶಾಸನ, ಕಾರವೇಲನ ಹಾದಿಗುಂಪ ಶಾಸನ, ಚೋಳರ ಉತ್ತರ ಮೇರೂರು ಶಾಸನ ಇತಿಹಾಸ ರಚನೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಇವೆಲ್ಲ ಶಾಸನಗಳು ನಮಗೆ ದೊರಕಿದವೆ. ಇದಿಷ್ಟು ಶಾಸನಗಳ ಬಗ್ಗೆ ಮಾಹಿತಿ. ಓಕೆ, ಈಗ ನಾವು ಮುಂದೆ ನೋಡೋಣ ನಾಣ್ಯಗಳು. ಶಾಸನಗಳು ಎಷ್ಟೊಂದು ಇದಾವಲ್ಲ ಮ್ಯಾಮ್, ಇದರಿಂದ ನಮಗೆ ಎಷ್ಟೊಂದು ಮಾಹಿತಿ ಸಿಗುತ್ತೆ. ಶಾಸನಗಳ ಬಗ್ಗೆ ನಮಗೆ ತುಂಬ ಚೆನ್ನಾಗಿ ಅರ್ಥ ಆಯಿತು ಮ್ಯಾಮ್. ಈಗ ನಾವು ನೆಕ್ಸ್ಟು ನಾಣ್ಯಗಳನ್ನು ತಿಳ್ಕೊಬೇಕಲ್ವಾ. ನಾಣ್ಯಗಳು ಸಹ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅಲ್ವಾ ಮ್ಯಾಮ್? ಹೌದು ಮಕ್ಕಳೇ, ನಾಣ್ಯಗಳ ಅಧ್ಯಯನ ಅಂತೂ ಬಹಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈಗ ನಾಣ್ಯಶಾಸ್ತ್ರ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ. ಇಲ್ಲಿ ಈ ರೀತಿ ಪ್ರಶ್ನೆ ಬರಬಹುದು, ನಾಣ್ಯಶಾಸ್ತ್ರ ಎಂದರೇನು ಅಂತ. ಅದಕ್ಕೆ ಇದು ಉತ್ತರ. ನಾಣ್ಯಗಳ ಸ್ವರೂಪ, ವಿಕಾಸ ಹಾಗೂ ಬೆಳವಣಿಗೆಯ ಬಗ್ಗೆ ತಿಳಿಸಿಕೊಡುವ ಅಧ್ಯಯನವೇ ನಾಣ್ಯಶಾಸ್ತ್ರವಾಗಿದೆ. ಹಾಗೆಯೇ ನಾಣ್ಯಗಳನ್ನು ಬೇರೆ ಬೇರೆ ಲೋಹಗಳನ್ನು ಬಳಸಿ ಟಂಕಿಸಲಾಗ್ತಾ ಇತ್ತು. ಹಲವಾರು ಲೋಹಗಳಿಂದ ನಾಣ್ಯಗಳನ್ನು ಟಂಕಿಸಲಾಗ್ತಾ ಇತ್ತು. ಇವು ಚರಿತ್ರೆ ರಚನೆಯಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸ್ತವೆ. ನಾಣ್ಯಗಳು ಚರಿತ್ರೆ ರಚನೆಗೆ ಬಹಳ ಹೆಲ್ಪ್ ಆಗುತ್ತೆ. ಹೇಗೆ ಹೆಲ್ಪ್ ಆಗುತ್ತೆ ಅಂದರೆ, ಇವು ಅಂದರೆ ನಾಣ್ಯಗಳು ಹೊರಡಿಸ್ತಾರಲ್ಲ ರಾಜರು, ಅವರ ಅಧಿಕಾರ ಒಂದು ಸಂಕೇತ ಆಗಿರ್ತಿತ್ತು. ಅಂದರೆ ಅವರ ಅಧಿಕಾರದ ಅವಧಿ, ಅವರ ಕಾಲಮಾನ, ಆಗಿನ ಧರ್ಮ, ಸಂಸ್ಕೃತಿ, ಆಡಳಿತ, ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆಯೂ ತಿಳಿಸ್ಕೊಡ್ತಾ ಇತ್ತು. ಯಾವ ರಾಜ ಈ ಒಂದು ನಾಣ್ಯವನ್ನು ಹೊರಡಿಸಿದ್ದಾನೆ ಮತ್ತು ಯಾವ ಸಮಯದಲ್ಲಿ, ಆಗಿನ ಧರ್ಮ ಮತ್ತು ಸಂಸ್ಕೃತಿ ಹೇಗಿತ್ತು, ಆಡಳಿತದ ಬಗ್ಗೆ ವಿವರಣೆಯನ್ನು ನೀಡುತ್ತೆ. ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿ ಬಗ್ಗೆ ನಾಣ್ಯಗಳು ತಿಳಿಸ್ಕೊಡ್ತವೆ. ಹಾಗಾಗಿ ನಾಣ್ಯಗಳು ಚರಿತ್ರೆ ರಚನೆಯಲ್ಲಿ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಆಗಿನ ಕಾಲದಲ್ಲಿ ಸಮುದ್ರಗುಪ್ತನು 7 ಪ್ರಕಾರದ ಚಿನ್ನದ ನಾಣ್ಯವನ್ನು ಅವನು ಹೊರಡಿಸಿರ್ತಾನೆ. ಎಷ್ಟು ಪ್ರಕಾರದ್ದು? 7 ಪ್ರಕಾರದ ಚಿನ್ನದ ನಾಣ್ಯವನ್ನು ಅವನು ಹೊರಡಿಸಿರ್ತಾನೆ. ನಮಗೆ ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ದೊರಕಿದವೆ. ಎಲ್ಲಿ? ಬೆಂಗಳೂರಿನಲ್ಲಿ ರೋಮನ್ ನಾಣ್ಯಗಳು ನಮಗೆ ಸಿಕ್ಕಿದವೆ. 2000 ವರ್ಷಗಳ ಹಿಂದೆಯೇ ರೋಮ್ ದೇಶದೊಂದಿಗೆ ವ್ಯಾಪಾರ ಸಂಪರ್ಕ ಇತ್ತು ಅನ್ನೋದು ಈ ಒಂದು ನಾಣ್ಯದಿಂದ ನಮಗೆ ಗೊತ್ತಾಗುತ್ತೆ ಅಲ್ವಾ. ರೋಮನ್ ನಾಣ್ಯಗಳು ನಮಗೆ ಸಿಕ್ಕಿದವೆ ಅಂದರೆ ಸುಮಾರು ಅಷ್ಟು ವರ್ಷಗಳ ಹಿಂದೆಯೇ ರೋಮ್ ನಗರದೊಂದಿಗೆ ನಾವು ವ್ಯಾಪಾರ ಸಂಪರ್ಕವನ್ನು ಇಟ್ಕೊಂಡಿದ್ವಿ. ಈ ರೀತಿ ನಾಣ್ಯಗಳು ಅಂದಿನ ಕಾಲಮಾನದ ಸ್ಥಿತಿ, ಆರ್ಥಿಕ ಪರಿಸ್ಥಿತಿ
ಹಾಗೆಯೇ ಸಾಮಾಜಿಕ ಸ್ಥಿತಿ ಬಗ್ಗೆ ವಿವರಣೆಯನ್ನು ಕೊಡುತ್ತವೆ. ಇದರಿಂದ ಇದು ಚರಿತ್ರೆ ರಚನೆಗೆ ಬಹಳ ಸಹಾಯ ಆಗುತ್ತೆ. ಗೊತ್ತಾಯ್ತಲ್ಲ ಮಕ್ಕಳೇ, ನಾಣ್ಯಗಳು ಎಷ್ಟು ಮುಖ್ಯವಾಗಿದೆ ಇತಿಹಾಸ ರಚನೆಯಲ್ಲಿ ಅಂತ. ಹಾಂ ಮ್ಯಾಮ್, ನಾವು ನಾಣ್ಯಗಳ ಬಗ್ಗೆ ತುಂಬ ಚೆನ್ನಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ನಾವೀಗ ಸ್ಮಾರಕಗಳ ಬಗ್ಗೆ ತಿಳ್ಕೋಬೇಕು ಅಲ್ವಾ ಮ್ಯಾಮ್? ಅದು ಸಹ ಮುಖ್ಯವಾಗಿರಬಹುದು ಅಲ್ವಾ ಮ್ಯಾಮ್? ಹೌದು ಮಕ್ಕಳೇ, ಸ್ಮಾರಕಗಳು ಪ್ರಾಕ್ತನ ಆಧಾರದಲ್ಲಿ ಮಹತ್ವದಾಗಿವೆ. ಇವು ಭಾರತದ ಸಾಂಸ್ಕೃತಿಕ ಪರಂಪರೆಯ ಜೀವಂತ ಸಾಕ್ಷಿಗಳಾಗಿ ಉಳಿದುಕೊಂಡ ಕಟ್ಟಡಗಳನ್ನು ಸ್ಮಾರಕಗಳು ಅಂತ ಕರೀತಾರೆ. ಅಂದರೆ ಹಿಂದೆ ಎಲ್ಲ ಸಾಂಸ್ಕೃತಿಕವಾಗಿ ರಚನೆ ಮಾಡಿರುವಂಥ ಕಟ್ಟಡಗಳಿದ್ದಾವಲ್ಲ, ಇದನ್ನು ನಾವು ಸ್ಮಾರಕಗಳು ಅಂತ ಕರಿತೀವಿ. ಇದಕ್ಕೆ ಉದಾಹರಣೆ ಅಂದರೆ ದೇವಾಲಯ, ಬಸದಿ, ಚೈತ್ಯಾಲಯ, ಸ್ತೂಪ, ಅರಮನೆ, ಕೋಟೆ, ಮೂರ್ತಿ ಶಿಲ್ಪ ಮುಂತಾದವು. ಇವುಗಳನ್ನೆಲ್ಲ ನಾವು ಸ್ಮಾರಕ ಅಂತ ಕರಿತೀವಿ. ಇವು ಆಯಾ ಕಾಲಘಟ್ಟದ ಸಾಮಾಜಿಕ, ರಾಜಕೀಯ, ಧಾರ್ಮಿಕ ಸ್ಥಿತಿಗತಿಗಳು, ತಂತ್ರಜ್ಞಾನ ಮುಂತಾದವುಗಳ ಬಗ್ಗೆ ಮಾಹಿತಿಯನ್ನು ನಮಗೆ ಕೊಡ್ತವೆ. ಸಾಮಾಜಿಕವಾಗಿ, ರಾಜಕೀಯವಾಗಿ ಯಾವ ರೀತಿ ಇತ್ತು, ಧಾರ್ಮಿಕ ಸ್ಥಿತಿಗತಿಗಳು ಹೇಗಿತ್ತು, ತಂತ್ರಜ್ಞಾನದ ಬಳಕೆ ಯಾವ ಥರ ಇತ್ತು ಅನ್ನೋದೆಲ್ಲದರ ಮಾಹಿತಿ ನಮಗೆ ಕೊಡುತ್ತೆ. ಅಶೋಕನ ಸ್ತಂಭಗಳು, ಅಜಂತ, ಎಲ್ಲೋರ, ಎಲಿಫೆಂಟ ಗುಹೆಗಳಲ್ಲಿರುವಂಥ ಶಿಲ್ಪಗಳು, ಬಾದಾಮಿ, ಐಹೊಳೆ, ಪಟ್ಟದಕಲ್ಲು ಇಲ್ಲಿನ ಸ್ಮಾರಕಗಳು ಭಾರತದ ಭವ್ಯ ಪರಂಪರೆಯ ಕುರುಹುಗಳು. ಇವುಗಳೆಲ್ಲ ನಮಗೆ ಇವುಗಳೆಲ್ಲ ಸ್ಮಾರಕಗಳು. ಹಾಗೆಯೇ ಮೆಹರೊಲಿಯ ಉಕ್ಕಿನ ಸ್ತಂಭ ಮತ್ತು ವಿಜಯಪುರದ ಗೋಲಗುಮ್ಮಟದ ಪಿಸುಮಾತಿನ ಮೊಗಸಾಲೆ ಆ ಕಾಲದ ವಿಜ್ಞಾನ ಮತ್ತು ತಂತ್ರಜ್ಞಾನದ ಪ್ರಬುದ್ಧತೆಗೆ ಒಂದು ಸಾಕ್ಷಿ. ಇದು ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಇದನ್ನು ಉದಾಹರಣೆಯಾಗಿ ಕೊಡ್ತಾರೆ. ಹಾಗೆಯೇ ವಿಜಯಪುರದ ಗೋಲಗುಮ್ಮಟ, ಆಗ್ರಾದ ತಾಜ್ ಮಹಲ್ ಮುಂತಾದವು ಕೇವಲ ಸ್ಮಾರಕ ಆಗಿರದೆ ಅಂದಿನ ಕಾಲಘಟ್ಟದ ಸೃಜನಶೀಲತೆ, ತಾಂತ್ರಿಕತೆ ಮತ್ತು ವೈಜ್ಞಾನಿಕ ತಿಳುವಳಿಕೆ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಇವೆಲ್ಲ ಅದಕ್ಕಿರುವಂಥ ಒಂದು ಸಾಕ್ಷಿಗಳು. ಈಗ ನಾವು ನೆಕ್ಸ್ಟ್ ನೋಡುವಂಥದ್ದು ಭೂ ಉತ್ಖನನಗಳು. ಭೂ ಉತ್ಖನನ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಈಗ ನಾವು ನೋಡೋಣ ಭೂ ಉತ್ಖನನಗಳು. ಭೂ ಉತ್ಖನನ ಅಂದರೆ ಏನು? ಭೂಮಿಯಲ್ಲಿ ಹುದುಗಿ ಹೋದ ಅವಶೇಷಗಳನ್ನು ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದಿ ತೆಗೆಯುವುದೇ ಭೂ ಉತ್ಖನನ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ಅಂದರೆ ಬೆಂಬೇಡ್ಕ ಸಂಗನಕಲ್ಲಿನಲ್ಲಿ ದೊರೆತ ಶಿಲಾ ಪರಿಕರಗಳು ಮತ್ತು ಹರಪ್ಪ ಮೊಹೆಂಜೊದಾರೋಗಳಲ್ಲಿ ದೊರೆತ ಅವಶೇಷಗಳು. ಇವುಗಳಿಂದ ನಾವು ಇತಿಹಾಸವನ್ನು ಪುನರ್ರಚನೆ ಮಾಡ್ಬೋದು. ಇವೆಲ್ಲ ಸಾಕ್ಷಿಗಳನ್ನು ಬಳಸ್ಕೊಂಡೆ ಇತಿಹಾಸಗಾರರು ಇತಿಹಾಸವನ್ನು ರಚಿಸ್ತಾರೆ. ಇದನ್ನೇ ಭೂ ಉತ್ಖನನ ಅಂತ ಹೇಳೋದು. ಭೂಮಿ ಒಳಗಡೆ ಏನೆಲ್ಲ ಇರುತ್ತೆ ಅದನ್ನು ನಾವು ವೈಜ್ಞಾನಿಕ ಕ್ರಮಗತಿಯಲ್ಲಿ ಅಗೆದು ತೆಗೆಯೋದನ್ನು ನಾವು ಭೂ ಉತ್ಖನನ ಅಂತ ಕರಿತೀವಿ. ಓಕೆ, ಇದಿಷ್ಟು ಪ್ರಾಕ್ತನ ಆಧಾರಗಳು. ಒಂದೊಂದೇ ನಾವು ವಿವರವಾಗಿ ತಿಳ್ಕೊಳ್ತಾ ಬಂದ್ವಿ. ಓಕೆ, ನೆಕ್ಸ್ಟ್ ನಾವೀಗ ಮೌಖಿಕ ಆಧಾರ ಹಂಗಂದ್ರೆ ಏನು, ಹಾಗೆಯೇ ಐತಿಹ್ಯಗಳು ಅಂದರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ನೋಡಿ, ಮೌಖಿಕ ಆಧಾರಗಳು ಹಾಗಂದ್ರೆ ಏನು? ಮೌಖಿಕ ಪರಂಪರೆಯು ಮಾನವನ ಸಮಾಜದ ನೆನಪುಗಳ ಒಂದು ಚರಿತ್ರೆ. ಮೌಖಿಕ ಅಂದರೆ ಮೌಖಿಕವಾಗಿ ನಾವು ಹೇಳಿಕೊಂಡು, ಈಗ ನಮ್ಮ ತಾತ ನಮ್ಮ ಅಪ್ಪನಿಗೆ ಹೇಳಿರುವಂಥದ್ದು, ಅಪ್ಪಾಜಿ ನನಗೆ ಹೇಳಿರುವಂಥದ್ದು, ನಾನು ನೆಕ್ಸ್ಟ್ ನನ್ನ ಮಕ್ಕಳಿಗೆ ಹೇಳುವಂಥದ್ದು, ಈ ರೀತಿ ಒಬ್ಬರಿಂದ ಒಬ್ಬರಿಗೆ ಬಾಯಿಂದ ಬಾಯಿಗೆ ಬರುವಂಥದ್ದು, ಇದನ್ನು ಮೌಖಿಕ ಆಧಾರ ಅಂತ ಹೇಳ್ತಾರೆ. ಭಾರತದ ಬಹುಮುಖಿ ಪರಂಪರೆಯನ್ನು ಅರ್ಥ ಮಾಡಿಕೊಳ್ಳಲು ಮೌಖಿಕ ಆಕಾರಗಳನ್ನು ಬಳಸ್ಕೊಳ್ಳಲಾಗ್ತಾ ಇತ್ತು. ಅನಾದಿ ಕಾಲದಿಂದಲೂ ಮಾನವನು ತನ್ನ ಅನುಭವ ಹಾಗೂ ನೆನಪುಗಳನ್ನು ಯಾವ ರೀತಿ ಹೇಳ್ತಾ ಇದ್ರು? ತಮ್ಮ ಅನುಭವಗಳನ್ನು ಮತ್ತು ನೆನಪುಗಳನ್ನು ಹಾಡಿನ ಮೂಲಕ, ಕಾವ್ಯಗಳು, ಲಾವಣಿಗಳು, ಕಥೆಗಳ ರೂಪದಲ್ಲಿ ತಲೆಮಾರಿನಿಂದ ತಲೆಮಾರಿಗೆ ಉಳಿಸ್ಕೊಂಡು ಬರೋದು. ಈಗ ನಾನೇನು ಹೇಳಿದೆ, ನಮ್ಮ ತಾತ ನಮ್ಮ ಅಪ್ಪಾಜಿಗೆ ಹೇಳಿರ್ತಾರೆ ಕೆಲವೊಂದು ವಿಷಯಗಳನ್ನು ಅಲ್ವಾ, ಅಪ್ಪಾಜಿ ನನಗೆ ಹೇಳಿರ್ತಾರೆ, ನಾನು ನೆಕ್ಸ್ಟು ನನ್ನ ಮಕ್ಕಳಿಗೆ ಹೇಳ್ತೀನಿ. ಈ ರೀತಿ ತಲೆಮಾರಿನಿಂದ ತಲೆಮಾರಿಗೆ ಅದು ಮುಂದುವರಿಸ್ಕೊಂಡು ಬರುವಂಥದ್ದು. ಇದನ್ನು ಮೌಖಿಕ ಆಧಾರ ಅಂತ ಕರೀತಾರೆ. ಮೌಖಿಕ ಸಾಹಿತ್ಯ ಸ್ಥಳೀಯ ಇತಿಹಾಸವನ್ನು ತಿಳಿಯಲು ಸಹಾಯಕ. ಅಂದರೆ ಸ್ಥಳೀಯವಾಗಿರುವಂಥ ಇತಿಹಾಸವನ್ನು ದೊಡ್ಡ ಪ್ರಮಾಣದಲ್ಲಿ ಆಗಲ್ಲ, ಕಡಿಮೆ ಪ್ರಮಾಣದಲ್ಲಿ ಹತ್ತಿರದಲ್ಲಿರುವಂಥ ಇತಿಹಾಸವನ್ನು ತಿಳಿಯೋದಕ್ಕೆ ಇವು ಸಹಾಯ ಆಗಿದೆ. ಇದಕ್ಕೆ ಉದಾಹರಣೆ ಅಂದರೆ ಚಿತ್ರದುರ್ಗದ ನಾಯಕರು, ಕೆಂಪೇಗೌಡ,
ಟಿಪ್ಪು ಸುಲ್ತಾನ್, ಸಂಗೊಳ್ಳಿ ರಾಯಣ್ಣ, ಕಿತ್ತೂರು ರಾಣಿ ಚೆನ್ನಮ್ಮ, ಸಿಂಧೂರ ಲಕ್ಷ್ಮಣ, ಮೆಡೋಸ್ ಟೇಲರ್ ಮುಂತಾದವರ ಬಗ್ಗೆ ವಿಪುಲವಾದ ಸಾಹಿತ್ಯವಿದೆ ಮೌಖಿಕವಾಗಿ. ಹಾಗೆಯೇ ಇದರಲ್ಲಿ ಸಾಂಸ್ಕೃತಿಕ ನಾಯಕರಾದ ಕೈವಾರ ನಾರಾಯಣ ತಾತ, ಸೇವಾಲಾಲ್, ಶಿಶುನಾಳ ಶರೀಫರು ಮುಂತಾದವರ ಮೌಖಿಕ ನಿರೂಪಣೆಗಳು ಇದೆ. ಇವುಗಳು ಸಾಂಸ್ಕೃತಿಕವಾಗಿ ನಮಗೆ ಮೌಖಿಕ ದಾಖಲೆಯನ್ನು ಕೊಡ್ತವೆ. ಹಾಗೆಯೇ ಅನೇಕ ಬುಡಕಟ್ಟುಗಳು ಅಕ್ಷರ ಕಲಿಕೆಯಿಂದ ದೂರ ಉಳಿದಿದ್ದ ಸಮುದಾಯ ತಮ್ಮ ಅನುಭವಗಳಿಂದ ಈ ಮೌಖಿಕ ಸಾಹಿತ್ಯದಲ್ಲಿ ಉಳಿದುಕೊಂಡಿದ್ದಾವೆ. ಯಾರಿಗೆಲ್ಲ ಓದೋದಕ್ಕೆ ಬರೆಯೋದಕ್ಕೆ ಬರ್ತಾ ಇರಲಿಲ್ಲ ಅಂತಹ ಬುಡಕಟ್ಟುಗಳು ತಮ್ಮ ಅನುಭವಗಳನ್ನು ಈ ರೀತಿಯಾಗಿ ಉಳಿಸ್ಕೊಂಡು ಬಂದಿದ್ದಾವೆ. ಭಾರತದ ಬಹುತೇಕ ಪ್ರದೇಶಗಳು ವ್ಯಕ್ತಿ, ಘಟನೆ ಮತ್ತು ಪರಂಪರೆಗಳ ಕುರಿತಾದ ಒಂದು ಐತಿಹ್ಯಗಳಾಗಿವೆ. ವ್ಯಕ್ತಿ, ಘಟನೆ, ಪರಂಪರೆಗಳ ಬಗ್ಗೆ ತಿಳಿಸ್ಕೊಡ್ತವೆ. ಯಾವುದು? ಐತಿಹ್ಯಗಳು. ಐತಿಹ್ಯಗಳನ್ನು ನಾವು ಸ್ಥಳ ಪುರಾಣ ಅಂತ ಕರಿತೀವಿ. ಚರಿತ್ರೆಗೆ ಇವು ನೇರ ಮಾಹಿತಿ ನೀಡಲ್ಲ, ಪರೋಕ್ಷವಾಗಿ ಮಾಹಿತಿಯನ್ನು ನೀಡ್ತವೆ. ಇವು ಸಮಾಜದಲ್ಲಿದ್ದ ನಂಬಿಕೆಗಳನ್ನು ತಿಳಿಸುತ್ತೆ. ವ್ಯಕ್ತಿಯ ವೈಭವ ಹಾಗೂ ಸ್ಥಳದ ಮಹಿಮೆಯನ್ನು ಇವು ಸೂಚಿಸುತ್ತೆ. ಹಾಗೆಯೇ ಧಾರ್ಮಿಕ ಸ್ಥಳಗಳ ಸ್ಥಳ ಪುರಾಣವನ್ನು ಸಹ ನಾವಿಲ್ಲಿ ಕಾಣಬಹುದು. ಇದಿಷ್ಟು ಏನು ಮೌಖಿಕ ಆಧಾರಗಳು ಹಾಗೂ ಐತಿಹ್ಯಗಳು. ಇವಾಗ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದೆ ಅಲ್ವಾ? ಓಕೆ. ಇದಿಷ್ಟು ನಾವು ಅಭ್ಯಾಸ ಮಾಡಿದಂಥ ಪಾಠ ಆಧಾರಗಳು. ಆಧಾರದಲ್ಲಿ ಯಾವೆಲ್ಲ ಆಧಾರಗಳು ಬರ್ತವೆ, ಆಧಾರದ ಪ್ರಕಾರಗಳೇನು, ಅವುಗಳನ್ನು ವಿವರವಾಗಿ ಒಂದೊಂದೇ ನಾವು ತಿಳ್ಕೊಳ್ತಾ ಹೋದ್ವಿ. ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ ಅಲ್ವಾ? ಇದಿಷ್ಟು ಆಧಾರಗಳನ್ನು ನೀವು ಚೆನ್ನಾಗಿ ಓದಿ ನೆನಪಿನಲ್ಲಿ ಇಟ್ಕೊಳ್ಳಿ. ವಿವರವಾಗಿ ನಾನು ತಿಳಿಸಿದ್ದನ್ನು ಆಗಾಗ ನೆನಪು ಮಾಡಿಕೊಂಡು ಪಾಠ ಓದುವಾಗ ಏನೇನು ಪಾಯಿಂಟ್ಸ್ ಹೇಳಿದ್ದಾರೆ ಅಂತ ನೀವು ಅದನ್ನು ಅರ್ಥ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟ್ ನಾವು ಮುಂದಿನ ತರಗತಿಯಲ್ಲಿ ಇದರ ಅಭ್ಯಾಸ ಭಾಗಗಳು ಬರ್ತವೆ, ಅವನ್ನ ತಿಳ್ಕೊಂಡು ಹೋಗೋಣ. ಅದರಲ್ಲಿ ಬಿಟ್ಟ ಸ್ಥಳಗಳು ಮತ್ತು ಪ್ರಶ್ನೋತ್ತರಗಳಿದೆ. ಅದನ್ನು ನಾನು ನಿಮಗೆ ನೆಕ್ಸ್ಟು ನೋಟ್ಸನ್ನು ಬರೆಸ್ತೀನಿ. ಅದನ್ನು ಸಹ ನೀವು ನೀಟಾಗಿ ಬರ್ಕೊಂಡು ನೋಟ್ಸ್ ಮಾಡಿಬಿಟ್ಟು ನನಗೆ ತೋರಿಸ್ಬೇಕು. ಹಾಗೆಯೇ ಪಾಠವನ್ನು ಒಂದು 5-6 ಸಲ ಓದಬೇಕು. ಆಗ ಮಾತ್ರ ನೆನಪಿನಲ್ಲಿ ಉಳಿಯುತ್ತೆ. ಏನೆಲ್ಲ ನಾನು ಮುಖ್ಯ ಪಾಯಿಂಟ್ಸ್ ಹೇಳಿದ್ದೀನಿ ಅದನ್ನು ಅಂಡರ್ಲೈನ್ ಮಾಡಿಕೊಂಡು ಓದಿ. ಎಕ್ಸಾಮ್ ಟೈಮಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ ಅಂಡರ್ಲೈನ್ ಮಾಡಿರ್ತೀರ ಅದನ್ನು ನೀವು ಕಲಿಬೇಕು. ಓಕೆ ಮಕ್ಕಳೇ? ಓಕೆ ಮ್ಯಾಮ್, ನೀವು ಹೇಳಿದಾಗೆ ನಾವು ಅಂಡರ್ಲೈನ್ ಮಾಡಿಕೊಂಡು ಮುಖ್ಯ ಅಂಶಗಳನ್ನು ಅಂಡರ್ಲೈನ್ ಮಾಡ್ಕೊಳ್ತಾ ಓದ್ಕೊಳ್ತೀವಿ. 5-6 ಸಲ ಓದ್ಕೊಳ್ತೀವಿ. ಆಮೇಲೆ ಮುಖ್ಯ ಅಂಶಗಳನ್ನು ರಿವೈಸ್ ಮಾಡ್ತೀವಿ. ಹೌದು ಮ್ಯಾಮ್, ನೀವು ಹೇಳಿದ ಹಾಗೆ ಅಂಡರ್ಲೈನ್ ಮಾಡಿರೋ ಪದಗಳನ್ನು ರಿವೈಸ್ ಮಾಡ್ಕೊಳ್ತಾ ಎಕ್ಸಾಮಿಗೆ ಓದ್ಕೊಳ್ತೀವಿ. ಪಾಠ ತುಂಬ ಚೆನ್ನಾಗಿ ಅರ್ಥ ಆಯಿತು. ಇನ್ನು ನಾವು ಅದನ್ನು ಪ್ರಾಕ್ಟೀಸ್ ಮಾಡ್ತೀವಿ. ಥ್ಯಾಂಕ್ ಯು ಮ್ಯಾಮ್.